ಭಾಷಾ ಚಟುವಟಿಕೆ. ಇದ್ರೊಳಗ ಕತೆ ಹೇಳೋಣ ಅವತ್ತ. ಕತೆ ಹೆಸರು ಭೂಮಿಯಿಂದ ಬಂಗಾರ. ಒಂದೂರಲ್ಲಿ ಒಬ್ಬ ರೈತ ಇದ್ದ. ಯಾರಿದ್ರು? ರೈತರು ಏನ್ ಮಾಡ್ತಾರ ಕೆಲಸನ? ಹೊಲದಲ್ಲಿ ಬೆಳೆಯನ್ನ ಬೆಳಿತಾರ. ಹಂಗತೆ ಆತಗ ರೈತ ಹೊಲದಲ್ಲಿ ಬೆಳೆ ಬೆಳಿತಾನ. ಬೆಳೆ ಬೆಳೆದನ್ನ ಹೋಗಿ ಬೆಳೆ ಬೆಳೆದನ್ನ ಎಲ್ಲಿ ಕೊಟ್ಬಿಡ್ತಾರ? ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಮಾರಾಟ ಮಾಡ್ಬಿಡ್ತಾರಿಲ್ಲ. ಹಂಗತೆ ಮಾಡ್ತಾ ಮಾಡ್ತಾ ಏನಾಯ್ತದ? ಅಜ್ಜಗ ವಯಸ್ಸಾತು. ವಯಸ್ಸಾದವ್ರಿಗೆ ಏನಂತೀವಿ ನಾವು? ನಿಮ್ಮನೇಲಿ ಯಾರು ಇರ್ತಾರ ವಯಸ್ಸಾದವ್ರಿಗೆ? ಅಜ್ಜ ಅಜ್ಜಿ ಅಂತೀವಿಲ್ಲ. ಹಂಗತೆ ಒಂದೂರಲ್ಲಿ ಒಬ್ಬ ಅಜ್ಜ ಇದ್ದ. ಆತಗ 3 ಜನ ಮಕ್ಳಿದ್ರು. ಎಷ್ಟು ಜನ ಮಕ್ಳಿದ್ರು? 3 ಜನ ಮಕ್ಳಿದ್ರು. ಅವ್ರು ಬೆಳೆದು ದೊಡ್ಡವರಾಗಿದ್ರಲ್ಲ, ಅವ್ರ ಏನ್ ಮಾಡ್ತಿದ್ದ? ಒಟ್ಟ ಕೆಲ್ಸನೇ ಮಾಡ್ತಿದ್ದಿಲ್ಲ. ಏನ್ ಮಾಡ್ತಿದ್ದಿಲ್ಲ? ಬರೇ ಉಂಡ ಅಡ್ಡಾಡ್ತಿದ್ರು. ಅಜ್ಜ ವಯಸ್ಸಾದ್ರೂ ಏನ್ ಮಾಡ್ಬೇಕಿತ್ತ? ಬೆಳೆಯನ್ನ ಬೆಳಿಬೇಕಿತ್ತು, ಹೊಲಕ್ ಹೋಗ್ಬೇಕಿತ್ತು. ಸೀನು ಏನ್ ಮಾಡ್ತಿದ್ದ? ಹೊಲಕ್ ಹೋಗಿದ್ದಲ್ಲ. ಹಂಗತೆ ಅಜ್ಜಿಗೆ ಏನಾಯ್ತು? ನೀವು ಹೊಲಕ್ ಹೋಗಿದ್ರಲ್ಲ, ಹಂಗತೆ ಆತು. ಮಕ್ಳು ಏನ್ ಮಾಡ್ತಿದ್ರು? ದುಡಿತಿದ್ದಿಲ್ಲ. ಮಕ್ಳು ಏನ್ ಮಾಡ್ತಿದ್ದಿಲ್ಲ? ದುಡಿತಿದ್ದಿಲ್ಲಲ್ಲ ಹೊಲಕ್ ಹೋಗಿ. ನೀವು ಹೊಲಕ್ ಹೋಗಿದ್ಯಾ? ಹಂಗಾಗಿ ಏನ್ ಮಾಡ್ದ ಅಜ್ಜ ಒಂದು ಉಪಾಯ ಮಾಡಿ ಮಕ್ಕಳನ್ನ ದುಡಿಬೇಕು, ದುಡಿಯಕ್ ಹಚ್ಬೇಕು ಅಂತ ಉಪಾಯ ಮಾಡಿ ಏನ್ ಮಾಡ್ದ? ಒಂದಿನ ಅಷ್ಟು 3 ಮಕ್ಕಳನ್ನ ಕರೆದು, ನಾನು ಭೂಮಿಯಲ್ಲಿ ಬಂಗಾರ ಹೂತಿದ್ದೀನಿ, ಅದನ್ನ ನೀವು ತಗೋರಿ ಅಂತ ಹೇಳ್ದ. ಅವ್ರೇನ್ ಮಾಡಿದ್ರು? ಮಕ್ಕಳು ಹೊಲಕ್ ಹೋಗಿ ಎಲ್ಲಾ ಭೂಮಿಯನ್ನೆಲ್ಲಾ ಏನ್ ಮಾಡಿದ್ರು? ಅಗಿದ್ರು. ಅವ್ರಿಗೆ ಬಂಗಾರ ಸಿಕ್ತಾ? ಸಿಗ್ಲಿಲ್ಲಲ್ಲ. ಅದಕ್ಕೆ ಅವ್ರ ಅಪ್ಪಗ್ ಬಂದು ಏನ್ ಹೇಳಿದ್ರು? ಅಪ್ಪ, ಭೂಮಿಯಲ್ಲಿ ನೀನು ಬಂಗಾರ ಇಟ್ಟಿದಿ ಅಂತ ಹೇಳ್ದಿ, ಅಲ್ಲಿ ಬಂಗಾರನ ಇಲ್ಲ. ನಿಂಗ ವಯಸ್ಸಾಗತ್ತಲ್ಲ, ನೀನ್ ಮರ್ತು ಬಿಟ್ಟಿ ನೋಡು ಅಂತ ಹೇಳಿ ಅವ್ರ ಅಪ್ಪಗ್ ಬಂದು ಹೇಳಿದ್ರು. ಆಮೇಲೆ ಅವ್ರಪ್ಪ ಏನಂದ? ನಾನು ಭೂಮಿ ನಮಗೆ ಬಂಗಾರ ಕೊಡುತ್ತೆ, ಅದೇ ನಮ್ಗೆ ಬಂಗಾರ. ನೀವು ಕಷ್ಟಪಟ್ಟು ದುಡಿಬೇಕು, ಹೊಲನ ಏನ್ ಮಾಡ್ಬೇಕು? ಹದ ಮಾಡಿ ಬೀಜವನ್ನು ಬಿತ್ತಿ ಬೆಳೆಯನ್ನ ಕೊಡ್ತಾಳ ಅಂತ ಹೇಳಿ ಹೇಳ್ದ. ಅವ್ರ ಅಪ್ಪನ ಮಾತು ಕೇಳ್ಕೊಂಡು ಏನ್ ಮಾಡಿದ್ರು? ಅವರು ಹೊಲಕ್ ಹೋಗಿ ಹೊಲ ಎಲ್ಲ ಹದ ಮಾಡಿ ಏನ್ ಮಾಡ್ದತ್ತ? ಅವ್ರಿಗೆ ಭೂಮಿ ಪೂಜೆ ಮಾಡಿ ನಮ್ಗೆ ಒಳ್ಳೆ ಬೆಳೆ ಕೊಡಿ ಅಂತೇಳಿ ಬೀಜವನ್ನ ಬಿತ್ತಿ ಏನ್ ಮಾಡ್ದ? ಬೀಜವನ್ನ ಬಿತ್ತಿದ್ರು. ಬೀಜವನ್ನ ಬಿತ್ತಿದ್ಮೇಲೆ ಏನ್ ಬಂತು? ಮಳೆ ಬಂತು. ಬೆಳೆಯನ್ನ ಬೆಳಿಬೇಕಾದ್ರೆ ಏನ್ ಬೇಕು ನಮ್ಗೆ? ಮಳೆ, ನೀರ್ ಬೇಕಲ್ಲ. ಅದಕ್ಕ ನೀರು, ತೋಟ ಅವೆಲ್ಲ ನೀರಾವರಿ ಇದ್ರೆ ನೀರ್ ನಾವು ಹಾಸ್ತೀವಿ. ಆದ್ರೆ ತೋಟ ನೀರಾವರಿ ಇರ್ಲಿಲ್ಲ ಅಂದ್ರೆ ಏನ್ ಬೇಕು? ಮಳೆ ಬಂದಾಗ ಬೆಳೆ ಚೆನ್ನಾಗಿ ಬೆಳಿತೈತಿ. ಹಂಗತೆ ಅವರೆಲ್ಲ ಬೀಜವನ್ನ ಬಿತ್ತಿದ್ರು. ಮಳೆ ಚೆನ್ನಾಗ್ ಬಂತು. ಆಮೇಲೆ ಏನ್ ಬಂತು? ಮಳೆ ಬಂದ್ರ ಬೆಳೆ ಚೆನ್ನಾಗ್ ಬಂತು. ಅದನ್ನ ತಗೊಂಡು ಹೋಗಿ ಅವ್ರು ಮಾರಾಟ ಮಾಡಿ ಬಂದ್ರು. ಮಾರ್ ಬಂದ್ರು ಏನ್ ಸಿಗುತ್ತೆ ಅವ್ರಿಗೆ? ರೊಕ್ಕ ಸಿಗುತ್ತೆ. ಹೌದಲ್ಲ ಚಿನ್ನಿ? ಏನ್ ಸಿಗುತ್ತೆ? ರೊಕ್ಕ ಸಿಗುತ್ತೆ. ರೊಕ್ಕದಿಂದ ನಾವ್ ಏನ್ ಮಾಡ್ಬೇಕು? ಬಂಗಾರ ತಗೋಬಹುದು. ಹೌದಲ್ಲ? ಆರಾಮಾಗಿ ಇರ್ಬೋದು.